ಶ್ರೀನಿವಾಸಪುರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀನಿವಾಸಪುರ ತಾಲೂಕು ಸಮಿತಿಯ ವತಿಯಿಂದ ವಿವಿಧ ರೈತರ ಸಮಸ್ಯೆಗಳು ಹಾಗೂ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕಿನ ತಹಶೀಲ್ದಾರ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿ ಪತ್ರದಲ್ಲಿ ತಾಲೂಕಿನ ರೈತರ ಹಿತಾಸಕ್ತಿಗೆ ಸಂಬಂಧಿಸಿದ ಪ್ರಮುಖ 3 ವಿಷಯಗಳನ್ನು ಉಲ್ಲೇಖಿಸಲಾಗಿದೆ. ಮೊದಲನೆಯದಾಗಿ, ತಾಲೂಕಿನ ವಿವಿಧ ಕೆರೆಗಳ ಒತ್ತುವರಿ ಮತ್ತು ರಾಜಕಾಲುವೆಗಳ ತೆರವು ಕಾರ್ಯದಲ್ಲಿ ಹಲವಾರು ಲೋಪದೋಷಗಳು ಕಂಡುಬಂದಿದ್ದು, ಈ ವಿಷಯವನ್ನು ತುರ್ತುಗತಿಯಲ್ಲಿ ಸರಿಪಡಿಸಿ ನೀರಾವರಿ ವ್ಯವಸ್ಥೆಯನ್ನು ಸಮರ್ಪಕಗೊಳಿಸುವಂತೆ ಒತ್ತಾಯಿಸಲಾಗಿದೆ. ಕೆರೆಗಳ ಹಾಗೂ ಕಾಲುವೆಗಳ ಅಕ್ರಮ ಒತ್ತುವರಿ ತೆರವುಗೊಳಿಸದೇ ಇದ್ದಲ್ಲಿ ರೈತರಿಗೆ ನೀರಿನ ಅಭಾವ ಉಂಟಾಗುವ ಸಾಧ್ಯತೆಯಿದೆ ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಎರಡನೆಯದಾಗಿ, ತಾಲೂಕು ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ಹಾಗೂ ಕೆಲ ರಾಜಕೀಯ ಮುಖಂಡರ ಹಸ್ತಕ್ಷೇಪದಿಂದ ರೈತರ ಕೆಲಸಗಳು ಸರಿಯಾದ ಸಮಯಕ್ಕೆ ಆಗುತ್ತಿಲ್ಲ ಎಂಬ ಆರೋಪ ಮಾಡಲಾಗಿದೆ. ರೈತರು ತಮ್ಮ ಹಕ್ಕಿನ ಸೇವೆಗಳನ್ನು ಪಡೆಯಲು ಅನವಶ್ಯಕ ತೊಂದರೆ ಅನುಭವಿಸುತ್ತಿದ್ದು, ದಲ್ಲಾಳಿಗಳ ಹಾವಳಿಯನ್ನು ತಡೆದು ಪಾರದರ್ಶಕ ಆಡಳಿತ ವ್ಯವಸ್ಥೆ ರೂಪಿಸುವಂತೆ ಮನವಿ ಮಾಡಲಾಗಿದೆ. ಮೂರನೆಯದಾಗಿ, ಶ್ರೀನಿವಾಸಪುರ ತಾಲೂಕಿನ ವಿವಿಧ ಇಲಾಖೆಗಳಾದ ಸಣ್ಣ ನೀರಾವರಿ ಇಲಾಖೆ, ಬೆಸ್ಕಾಂ ಇಲಾಖೆ, ತಾಲೂಕು ಪಂಚಾಯಿತಿ ಹಾಗೂ ಎಲ್ಲ ಬ್ಯಾಂಕುಗಳ ವ್ಯವಸ್ಥಾಪಕರನ್ನು ಒಳಗೊಂಡ ಸಮನ್ವಯ ಸಭೆಯನ್ನು ಕರೆಯಬೇಕೆಂದು ಒತ್ತಾಯಿಸಲಾಗಿದೆ. ರೈತರ ಸಮಸ್ಯೆಗಳನ್ನು ನೇರವಾಗಿ ಕೇಳಿ ಪರಿಹಾರ ಕಂಡುಕೊಳ್ಳಲು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧಿಕಾರಿಗಳು ಮತ್ತು ರೈತ ಸಂಘದ ಪದಾಧಿಕಾರಿಗಳ ಜೊತೆ ಸಂಯುಕ್ತ ಸಭೆ ನಡೆಸಬೇಕೆಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂದರ್ಭದಲ್ಲಿ ಶ್ರೀನಿವಾಸಪುರ ತಾಲೂಕು ಯಲ್ಲವಕುಂಟೆ ಜಿಲ್ಲಾ ಅಧ್ಯಕ್ಷರು, ಮಹಿಳಾ ಘಟಕದ ಸಂಚಾಲಕಿ ಉಮಾದೇವಿ, ರಾಜ್ಯ ರೈತ ಸಂಘದ ಕಾರ್ಯದರ್ಶಿಗಳು, ರಾಜ್ಯ ಕಾರ್ಯದರ್ಶಿ ವೀರಭದ್ರಸ್ವಾಮಿ, ಸೇನಾಪುರ ತಾಲೂಕು ಅಧ್ಯಕ್ಷರು ನಾರಾಯಣಸ್ವಾಮಿ ಹಾಗೂ ಜಿಲ್ಲೆಯ ವಿವಿಧ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಜಿಲ್ಲಾ ರೈತ ಸಂಘದ ಪದಾಧಿಕಾರಿಗಳ ಆಯ್ಕೆ ಕುರಿತಂತೆ ಚರ್ಚೆ ನಡೆಯಿತು. ನೂತನ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಲಾಯಿತು. ಜೊತೆಗೆ ಜಿಲ್ಲಾ ಮಹಿಳಾ ಸಂಚಾಲಕರಾಗಿ ಉಮಾದೇವಿ ಆಯ್ಕೆಯಾಗಿರುವುದನ್ನು ಸಭೆಯಲ್ಲಿ ತಿಳಿಸಲಾಯಿತು. ರೈತರ ಹಕ್ಕುಗಳ ರಕ್ಷಣೆಗೆ ಹಾಗೂ ತಾಲೂಕಿನ ಕೃಷಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸಂಘ ಹೋರಾಟ ಮುಂದುವರಿಸುವುದಾಗಿ ಪದಾಧಿಕಾರಿಗಳು ತಿಳಿಸಿದರು. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ರವರು ಸಂಬಂಧಿತ ವಿಷಯಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ. ಜಿಲ್ಲಾ ಕಮಿಟಿಯನ್ನ ಮಾಡಿದ್ದೀರಾ? ಜಿಲ್ಲಾ ಕಮಿಟಿಯಲ್ಲಿ ಜಿಲ್ಲಾಧ್ಯಕ್ಷರಿಗೆ ನಮ್ಮ ಉಪಾಧ್ಯಕ್ಷರಾಗಿ ಶ್ರೀನಿವಾಸಪುರ ತಾಲೂಕಿನ ಯಲ್ಲವಕುಂಟೆ ಬೈಲಗದ್ದೆಯನ್ನು ಜಿಲ್ಲಾಧ್ಯಕ್ಷರಾಗಿ ಹೊಸದಾಗಿ ನೇಮಕ ಮಾಡಿದ್ದೀವಿ. ಚಾಲು ಹಾಕಿರೋದು ಮತ್ತು ಆಧಾರ್ ಒಂದು ಜೆರಾಕ್ಸ್ ಕೊಟ್ಟರೆ ನಿಮ್ಮ ಪೋಸ್ಟಿಂಗ್ ಏನೋ ಅಂತೇಳಿ ನಾವು ಕಾರ್ಡ್ ಮಾಡಿಸಿ ಕೊಡ್ತೀವಿ ನಿಮಗೆ. ಅದಕ್ಕೆ ಇಷ್ಟು ಅಮೌಂಟ್ ಅನ್ನೋದು ಇರ್ತದೆ, ಅದು ನೀವು ಕೊಡಬೇಕಾಗ್ತದೆ, ಮಾಡಿಕೊಡೋಣ. ಅದು ಇವತ್ತು ಜಿಲ್ಲಾಧ್ಯಕ್ಷರು ಬೈರರೆಡ್ಡಿ ಮತ್ತು ಜಿಲ್ಲಾ ಮಹಿಳಾ ಸಂಚಾಲಕರಾಗಿ ನಮ್ಮ ಉಮ್ಮಕ್ಕ ಇವಾಗ ಆಯ್ಕೆ ಆಗಿದ್ದಾರೆ. ಇವರಿಬ್ಬರು ಜಿಲ್ಲೆಯಲ್ಲಿ ರೈತ ಸಂಘಟನೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು. ಹತ್ತಿರದಲ್ಲೇ ಒಂದು ವಾರದಲ್ಲಿ ಜಿಲ್ಲಾ ಕಮಿಟಿನ ಪೂರ್ತಿ ಪ್ರಮಾಣದಲ್ಲಿ ಎಲ್ಲ ಒಂದು ಕಡೆ ಪ್ಲೇಸ್ ಫಿಕ್ಸ್ ಮಾಡ್ತೀವಿ. ಮಾಲೂರ ಇರ್ಬೋದು, ಮುಳಬಾಗ್ಲ ಇರ್ಬೋದು, ಮಾಡ್ತೀವಿ. ಎಲ್ಲರೂ ಅಲ್ಲಿ ಸೇರ್ಕೊಳ್ಳೋಣ. ಇವತ್ತಿಗೆ ಸಭೆ ಮುಕ್ತಾಯ ಮಾಡೋಣ. ಆದ್ರಿಂದ ನಾನು ಮಹಿಳೆಯರನ್ನ ಸಂಘಟನೆ ಮಾಡೇ ಮಾಡ್ತೀನಿ. ಮಹಿಳೆಯರನ್ನು ಇಲ್ಲಿವರೆಗೂ ಕಲ್ತಾತೀನಿ. ಇನ್ನು ಹೆಚ್ಚಾಗಿ ಮಹಿಳೆಯರನ್ನ ಸೇರಿಸ್ತೀನಿ ಅನ್ನೋ ಒಂದು ಮನೋಭಾವನೆ ನನಗೈತೆ. ಇದರಿಂದ ಅವರ ಆಶೀರ್ವಾದ. ಬೆಳೆಯುವಂತ ಬೆಳೆಗಳಿಗೆ ಯಾವ ಮಧ್ಯವರ್ತಿ ಇರಬಾರದು. ನೇರವಾಗಿ ನಮಗೆ ಬರುತ್ತೆ ಬೆಳೆ. ನಮಗೆ ₹1 ಬಂದ್ರೆ ಅವ್ರು ₹10 ನಮ್ಮ ಕಷ್ಟ. ಹಾಗಾಗಿ ಈ ಕೋಲಾರ ಜಿಲ್ಲೆಯಲ್ಲಿ ನಾವು ಏನು ಅಧ್ಯಕ್ಷ ಮಾಡಿದ್ದೀವಿ, ನಾನು ಇವತ್ತಿಗೆ ಮುಖಂಡ ವಿಶ್ವಾಸ ತೆಗೆದುಕೊಂಡಿದ್ದೇನೆ. ರಾಜ್ಯ ಮುಖಂಡ ಅಭಿಪ್ರಾಯ ಪಡ್ಕೊಂಡು ಯಾವ ಸಂಘಟನೆ ಮಾಡಬೇಕು ಆಗ್ತದೆ ಕೋಲಾರ ಜಿಲ್ಲೆಯಲ್ಲಿ. ಇನ್ನ ಬೇಕಾದಷ್ಟು ನಮ್ಮ ಹತ್ರ ಇದ್ದು ಪಕ್ಕವಾಗಿ ಇದ್ದಾರೆ, ಪಾಪ ಅವರು ಬರ್ತಾರೆ, ಎಲ್ಲ ಹೋಗುದಿಲ್ಲ. ಅವರನ್ನ ವಿಶ್ವಾಸ ತೆಗೆದುಕೊಂಡು ಎಲ್ಲ ನಮ್ಮ ಸಂಘಟನೆಯಲ್ಲಿ ಆ ತಾಲೂಕಲ್ಲಿ ಹೊಡೆದಿರ್ಬೋದು. ಬೇರೆ ಬೇರೆ ಇವತ್ತು ಬಂದಿಂಗ ಯಾಕಂದ್ರೆ ಮೇಲೆ ಟೌಲ್ ಹಾಕ್ಬಿಟ್ರೆ ನಾವೆಲ್ಲ ಒಂದೇ ಆ ಒಂದು
ಯಾರಾದ್ರೂ ಮಾತಾಡ್ತಾರೆ ವಿಧಾನಸೌಧದಲ್ಲಿ, ಯಾವ ಶಾಸಕ ಮಾತಾಡ್ತಾ ಇಲ್ಲ. ಇವ್ರು ಮಾಡ್ಬಿಟ್ರೆ ಒಂದು ಪೆನ್ ರೇಟು, ಟಿಕ್ಕಿ ಪಟ್ಟ ರೇಟು, ಟಿವಿ ರೇಟು, ಫ್ರಿಜ್ ರೇಟು, ಬಟ್ ಎಲ್ಲ ಬರುತ್ತೆ. ರೈತ ತರಕಾರಿ ಬೆಳೆಯೋ ರೇಟ್ ಅದು ಬರ್ತಾ ಇದೆಯಾ ಕೇಳ್ತಾ ಇದೀರಾ ಅಂತ ಯಾವ ಶಾಸಕ ದುರಿಯುತ್ತಾ ಇದ್ದಾರಾ? ಯಾವ ಇರ್ತಾ ಇದೆ. ನಾವು ಹಿಂಗೆ ಇದ್ದು ನಾವು ಹಿಂಗೆ ಇರ್ತೀವಿ. ನಾವೇನಾದ್ರೂ ಸಂಘಟನೆ ಆಗಿ ಮುಂದೆ ಬಂದ್ರೆ ಇದನ್ನೇ ಮುಂದೆ ಅವ್ರಿಗೆ ನಂಬಿರ್ಬೇಕು. ನಾವು ಯಾರು ಭಯ ಪಡುವಂತಿಲ್ಲ. ಈ ದೇಶಕ್ಕೆ ಕನ್ನಡ ನಾವು, ಈ ಸಮಾಜ ಸೇವಕರು ನಾವು ಇವತ್ತು. ಹಾಗಾಗಿ ನಾವು ಈ ಜಿಲ್ಲೆಯಲ್ಲಿ ಈ ಶಕ್ತಿ ತರ್ತಾ ಇದ್ದೀವಿ. ಕೊಡಡಿ ಚಂದ್ರಶೇಖರ್ ಈ ರಾಜ್ಯದಲ್ಲಿ ಹೋದ್ರೆ ಕೋಲಾರಪ್ಪ ಏನಪ್ಪ ಗುಗ್ಗಾಮಿಗಳು ಅಂತ ಇದ್ರು. ಬರ್ತಾ ಬರ್ತಾ ಸ್ವಲ್ಪ ಸಂಘಟನೆ ಕುಗ್ಗಾಯ್ತು ಅಷ್ಟೇ, ವೆರಿ ನೇಮ್ ಇಲ್ಲ. ನಮ್ಮ ತಾಲೂಕಲ್ಲಿ ಫಸ್ಟ್ ಅಧ್ಯಕ್ಷ ಆದ್ಮೇಲೆ ಶ್ರೀರಾಮಣ್ಣ ಮಾಡಿದ್ರು. ಅವರು 9 ಜೋರಾಗಿ ಆಗಲಿ. ಕೋಲಾರ ತಾಲೂಕಿನಲ್ಲಿ ನಿಮ್ಗೆ ಏನೇ ಸಹಕಾರ ಬೇಕು ಅನ್ನೋದು ಇದೇ ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಆ ವಿಶ್ವಾಸ ನನಗಿದೆ. ಹಂಗೆ ಬೇರೆ ತಾಲೂಕಿನಲ್ಲಿನೂ ಅಷ್ಟೇ. ಮುಳಬಾಗದಲ್ಲಿ ಗಂಗಾಧರು, ಸುದೇಶ್ ಇದ್ದಾರೆ, ಬೇರೆ ಸಂತೋಷ್ ಇದ್ದಾರೆ, ಹೀಗೆ ಮಾಲೂರಲ್ಲಿ ವಿನೋದ ಇದ್ದಾರೆ. ಎಲ್ಲ ತಾಲೂಕಿನಿಂದ ಮಾಡೋದ್ರ ಜೊತೆಗೆ ಏನು ಇವತ್ತು ನೀವು ಮಹಿಳಾ ಸಂಚಾಲಕರು ಒಬ್ಬರು ಮಾಡಲೇಬೇಕು. ಇಬ್ಬರು ಬಂದಿದ್ದೀರಿ. ಜಿಲ್ಲೆಯಲ್ಲಿ ಒಬ್ಬರು ಮಹಿಳಾ ಸಂಚಾಲಕರಾಗಿ ನಿಮ್ಮಲ್ಲಿ ವಿಷಯ ನೀವೇ ಯಾರು ನೀವು ಮಹಿಳಾ ಸಂಚಾಲಕರಾಗಿ ನಿಮ್ಮನ್ನ ನೆನಪು ಮಾಡ್ತೀವಿ. ಫಸ್ಟ್ ನೀವು ಮಾಲೂರು ತಾಲೂಕಿನಲ್ಲೇ ಪ್ರಾರಂಭ ಮಾಡಿ. ಮಾಲೂರು ತಾಲೂಕಿನಲ್ಲಿ ಮಾಲೂರು ತಾಲೂಕಲ್ಲಿ ಮಹಿಳಾ ಘಟಕ ಒಂದು ಆಗಬೇಕು. ಆಮೇಲೆ ನಿಮಗೆ ಬೇರೆ ತಾಲೂಕಿನಲ್ಲಿ ಸಂಪರ್ಕ, ತಾಲೂಕು ಅಧ್ಯಕ್ಷಗಳನ್ನ ಸಂಪರ್ಕ, ಜಿಲ್ಲಾ ಅಧ್ಯಕ್ಷರ ಸಂಪರ್ಕ ಇಟ್ಕೊಂಡು. ನನ್ನ ಹೆಸರು ಉಮಾದೇವಿ, ಮಾಲೂರು ತಾಲೂಕು. ಉದ್ದೇನಹಳ್ಳಿ ಫಸ್ಟು ಕೊನಹಳ್ಳಿ ಗ್ರಾಮ ನಂದು. ನಾನು ಈ ಸಂಘಟನೆ ಸೇರ್ಕೊಂಡಿದ್ದು ನನ್ನೊಂದು ಕಷ್ಟ ಅಂತ ಅಂದರೆ ಪವರ್ ಗೇಟ್ ಇದರಿಂದ ಮೋಸ ಆಗಿದೆ ಅನ್ನೋ ಒಂದು ಇದರಿಂದ ನಾನು ಈ ಸಂಘಟನೆಗೆ ಬಂದಿದ್ದು. ಅಂದರೆ ಸಂಘಟನೆಗೆ ನಾನು ಇದು ಬರಮಾಡ್ಕೊಂಡಿದ್ದು ಚಂದ್ರಾಚಾರ್ಯ ಅವರ ಆಚಾರ್ಯ ನರಂಗಳ್ಳಿ ಅವರು, ಅವ್ರ ಕಡೆಯಿಂದ ನಾನು ಈ ಸಂಘಟನೆಗೆ ಬಂದಿದ್ದು. ಮತ್ತು ಅದರಿಂದ ವಿನೋದಣ್ಣ ಮತ್ತು ಸಂಪಂಗಿ ಅಣ್ಣ, ಮುನ್ರಾಜಣ್ಣ ಅನ್ನೋ ಪರಿಚಯ ಆದರು. ನಮ್ಮ ಕಷ್ಟ ಏನು ಅಂತ ಅವ್ರ ಜೊತೆ ತಿಳಿಸಿದ್ವಿ. ಅವ್ರು ನಾವು ಸಪೋರ್ಟಿಂಗ್ ಆಗಿರ್ತೀವಾಗ ನಾವು ಮಾಡ್ಕೊಡ್ತೀವಿ ಅಂತ. ಆ ಸಪೋರ್ಟಿಂಗ್ ವಿಷಯ ಅಣ್ಣನವ್ರಿಗೂ ಗೊತ್ತು. ನಾವು ಏನಕ್ಕೋಸ್ಕರ ಬಂದಿದ್ವಿ, ನಮ್ಗೇನು ಅನ್ಯಾಯ ಆಗಿದೆ ಅದನ್ನು ನಾವು ಪಡ್ಕೋಬೇಕು ಅಂತ ಬಂದ್ವಿ. ಅದರಿಂದ ನಾನು ಅದನ್ನು ಪಡ್ಕೊಂಡು ನನ್ನ ಕೆಲಸ ಮುಗಿದ ಮೇಲೆ ನಾನು ಈ ಸಂಘಟನೆ ಬಿಡಬಾರ್ದು ಅನ್ನೋ ಒಂದು ಭಿನ್ನಾಭಿಪ್ರಾಯ ನಮ್ಮಲ್ಲಿ. ನಾವು ಶಕ್ತಿ ಏನಬೇಕು ಅಂದ್ರೆ ನಾವು ಅಷ್ಟು ಚೀಟಿಗಳು ಹಾಕೊಂಡು ಸಂಘಟನೆ ಬೆಳೆಸೋದ್ರಲ್ಲಿ ಯಾರು ಕೈ ಚಾಚಬಾರದು. ನಾವು ಯಾವತ್ತಾಗಿಲ್ಲ. ನಾವೊಬ್ರು ಅನ್ನ ಕೊಡೋದು. ನಾವು ಇವತ್ತು ದೇಶಕ್ಕೆ ನಾವೆಲ್ಲ ನಾವು ಹೇಳ್ತಾ ಇದ್ದೀವಿ ಪ್ರತಿ ಸಭೆಯಲ್ಲಿ ಕೂಡ. ಆ ತಾಲೂಕಲ್ಲಿ ಒಂದು 20 ಜನ ಸೇರ್ಕೊಂಡು ಚೀಟಿ ಹಾಕೊಳ್ತೀವಿ. ಸಂಘಟನೆ ನಾವು ಕೇಳೋಷ್ಟಿಲ್ವಾ? ಅದನ್ನು ಬೆಳಿತಿದ್ವಿ.